ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸೋಮವಾರ ಅಂದರೆ ಕಾರ್ತಿಕ್ ಮಾಸದ ಲಾಸ್ಟ್ ಸೋಮವಾರ. ಇವತ್ತು ಸ್ವಲ್ಪ ಮನೆಯಲ್ಲಿ ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡ್ಕೊಂಡು ಉಪವಾಸ ಇದ್ದು ಪೂಜೆ ಮಾಡ್ತೀನಿ. ಇವಾಗ ನಾನು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ. ಇವತ್ತು ಯೋಗ ಕ್ಲಾಸ್ ಏನು ಇರಲಿಲ್ಲ ನನಗೆ, ಯಾಕಂದರೆ ನಿನ್ನೆನೇ ಭಾನುವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಯೋಗ ಮಾಡ್ಕೊಂಡು ಬಂದಿದ್ವಿ. ಶಿವ ನಮಸ್ಕಾರ ಎಲ್ಲ ಹಾಕ್ಕೊಂಡು ಬಂದಿದ್ವಲ್ಲ, ಅದಕ್ಕೋಸ್ಕರ ಮ್ಯಾಮ್ ಇವತ್ತು ಯೋಗ ಬೇಡ ಅಂತ ಹೇಳಿದರು. ಇನ್ನು ನಾನು ಸ್ವಲ್ಪ ನಿಧಾನಕ್ಕೆ ಲೇಟಾಗಿ ಎದ್ದು ಇವಾಗ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕೋತಾ ಇದ್ದೀನಿ. ಇವತ್ತು ಏನಂದರೆ ನಾನು ಸ್ವಲ್ಪ ಮನೆಯಲ್ಲಿ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡಿ ಉಪವಾಸ ಬಿಡ್ತೀನಿ. ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಅದನ್ನು ತೊಗೊಂಡು ತಿಂತೀನಿ. ಮತ್ತು ಇನ್ನು ಸಂಜೆ ಹೋಗಿ ದೇವಸ್ಥಾನದಲ್ಲಿ ದೀಪ ಹಚ್ಬಿಟ್ಟು ಬರ್ತೀವಿ. 365 ದೀಪನ ನಾನು ಈ ವರ್ಷ ಮೂರು ವಾರ ಹಚ್ಚಿದ್ದೀನಿ. ಇದು 4ನೇ ವಾರ. ಈ ವರ್ಷ 4 ವಾರನೂ ನಂಗೆ ಸಿಕ್ತು ದೀಪ ಹಚ್ಚೋಕ್ಕೆ. 3 ವಾರನೂ ಎಣ್ಣೆದು ದೀಪ ಹಚ್ಚಿದ್ದೀನಿ, 365 ಬತ್ತಿ. ಈ ವಾರ ತುಪ್ಪ ದೀಪ ಹಚ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನು ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಿ. ಸಂಜೆ ದೇವಸ್ಥಾನಕ್ಕೆ ಹೋದರೆ ಲೇಟಾಗಿ ಮಕ್ಕಳು ಬಂದಿರ್ತಾರಲ್ಲ, ಅವ್ರನ್ನೂ ಕರ್ಕೊಂಡು ಹೋಗ್ಬೋದು ಅಂತ. ಇನ್ನು ತಿಂಡಿಗಂತ ಇಲ್ಲಿ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೆಟೊ ಬಾತ್ಗೆ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ, ತೆಂಗಿನಕಾಯಿ ಹಾಕಿ ರುಬ್ಕೋತಾ ಇದ್ದೀನಿ. ಇನ್ನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಜಾಸ್ತಿ ಎಣ್ಣೆ ಹಾಕಿಲ್ಲ, ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಮತ್ತು ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಪಲಾವ್ ಎಲೆ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂಚೂರು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಈರುಳ್ಳಿನ. ಆಮೇಲೆ 2 ಟೊಮೆಟೊ ಹಾಕಿದ್ದೀನಿ. ಅಲ್ಲಿ 1 ರುಬ್ಬಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೆ. ಇಲ್ಲಿ ಇವಾಗ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋದೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಅದೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ. ಇವಾಗ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊತೀನಿ. ಇದನ್ನೇನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ, ಹಂಗೇ ಹಾಕ್ಕೊತಾ ಇದ್ದೀನಿ. ಒಂಥರ ಇದೂ ಚೆನ್ನಾಗಿರುತ್ತೆ ರುಬ್ಬಕ್ಕೆ ಹಾಕದೆ ಈ ಥರ ಮಾಡಿಕೊಂಡ್ರು. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ ತಕ್ಷಣವೇ ನೀರು ಹಾಕಲ್ಲ, ಇದನ್ನು ಸ್ವಲ್ಪ ಮಸಾಲೆ ಎಲ್ಲ ಹಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಮೇಲೆ ನೀರು ಹಾಕ್ಕೊತೀನಿ. ಇವತ್ತು ನಮ್ಮ ಮನೇಲಿ ಮಾಡಿರೋ ಟೊಮೆಟೊ ಬಾತು ತುಂಬ ಚೆನ್ನಾಗಿತ್ತು ಅಂತ ನನ್ನ ಮಕ್ಕಳು ಬಾಕ್ಸ್ ಖಾಲಿ ಮಾಡ್ಕೊಂಡು ಬಂದಿದ್ರು ಇವತ್ತು. ಇನ್ನು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನು ನನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು ಅಂತ ಎಬ್ಬಿಸೋಣ ಅಂತ ಬಂದೆ. ಈಗ ಚಳಿ ಅಲ್ವಾ, ಮಕ್ಕಳು ಸ್ವಲ್ಪ ಎದ್ದೇಳೋದು ಲೇಟು. ನನ್ನ ಮಗ ಎದ್ದೇಳ್ತಾನೆ, ಆದರೆ ಇವಳು ಸ್ವಲ್ಪ ಎದ್ದೇಳೋದು ಲೇಟು. ಎದ್ದೇಳಮ್ಮ, ಟೈಮ್ ಆಗಿದೆ ಅಂತ ಹೇಳ್ತಾ ಇದ್ದೆ. ಹ್ಞೂ ಅಂತ ಅಲ್ಲೇ ಮಲ್ಕೊತಾ ಇದ್ಲು. ನಮಗೇ ಚಳಿಗೆ ಎದ್ದೇಳೋಕ್ಕಾಗಲ್ಲ, ಇನ್ನು ಮಕ್ಕಳು ಪಾಪ ಎದ್ಬಿಟ್ಟು ಹೆಂಗೆ ಸ್ನಾನ ಮಾಡಿ ಸ್ಕೂಲ್ಗೆ ಹೋಗ್ತಾವೋ ಗೊತ್ತಿಲ್ಲ. ಒಂದು ಸ್ವಲ್ಪ ಬಿಸಿಲೂ ಇಲ್ಲ, ಚಳಿ ಅನಿಸ್ತೈತೆ ಯಾಕೋ 3 ದಿನದಿಂದ. ಇನ್ನು ಅವಳಿಗೂ ಎಬ್ಬಿಸಿ ನಾನಿನ್ನು ಅದು ವಿಸಿಲ್ ಬರೋ ಅಷ್ಟರಲ್ಲಿ ಟೊಮೆಟೊ ಬಾತ್ಗೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ನ್ಯಾಕ್ಸಿಗೆ ಏನಾದ್ರೂ ಮಾಡೋಣ ಅಂತ ಮಖಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹಣ್ಣು ಕೊಡೋದು ಕಮ್ಮಿ ಮಾಡಿದ್ದೀನಿ, ಯಾಕಂದರೆ ಚಳಿ ಅಲ್ವಾ, ಹಣ್ಣೆಲ್ಲ ಕೊಡಲ್ಲ ನನ್ನ ಮಗಳಿಗೆ. ಇವಾಗ ಸ್ವಲ್ಪ ಏನಾದ್ರೂ ಬಿಸಿ ಥರ ಇರೋ ಥರ ಕೊಡ್ತೀನಿ, ಕೋಲ್ಡ್ ಆಗದೆ ಇರೋ ಥರ. ಮಖಾನ ಆಗಲಿ, ಬ್ರೆಡ್ ರೋಸ್ಟ್ ಆಗಲಿ, ಮತ್ತು ಮೊಟ್ಟೆ ಆಗಲಿ, ಈ ಥರದ್ದು ಏನಾದರೂ ಕೊಡ್ತೀನಿ. ಮುಂಚೆ ಎಲ್ಲ ಹಣ್ಣುಗಳು ಕೊಡ್ತಾಯಿದ್ದೆ. ಒಂದು ದಿವಸ ಆಪಲ್ಲು, ಒಂದು ದಿವಸ ದಾಳಿಂಬೆ ಹಣ್ಣೇ ಜಾಸ್ತಿ ಕೊಡ್ತಾಯಿದ್ದೆ ನಾನು ಅವಳಿಗೆ. ಇವಾಗ ಚಳಿ ಅಲ್ವಾ, ಒಂದು ಸ್ವಲ್ಪ ಹಣ್ಣು ಕೊಡ್ತಾಯಿಲ್ಲ ಇವಾಗ. ಇನ್ನು ಅವಳೂ ಎದ್ದು ಬಂದು ತಲೆಯೆಲ್ಲ ಅವಳಿಗೆ ಒಂದು ಸ್ವಲ್ಪ ತಲೆಯೆಲ್ಲ ಕಟ್ಟಿಕೊಟ್ಟೆ, ಸ್ನಾನಕ್ಕೆ ಹೋಗ್ತೀನಿ ಅಂದ್ಲು. ಇನ್ನು ಮಖಾನ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದಿನ ಮಖಾನ ಕೊಟ್ಟರೆ, ಒಂದಿನ ಸ್ವೀಟ್ ಕಾರ್ನ್ ಕೊಡ್ತೀನಿ, ಒಂದಿನ ಪಾಪ್ಕಾರ್ನ್ ಕೊಡ್ತೀನಿ. ಈ ಥರ ಕೊಡ್ತೀನಿ ಇವಾಗ. ಆವಾಗ ಹಣ್ಗಳು ಕೊಡ್ತಾ ಇದ್ನಲ್ವ, ಇವಾಗ ಚಳಿ ಅಂತ ಈ ಥರ ಮಾಡಿಕೊಡ್ತೀನಿ. ಇನ್ನು ಮೊಸರು ಬಜ್ಜಿನೂ ಮಾಡಿದೆ.
ಇನ್ನು ಆ ಕಡೆ ಹಾಲನ್ನು ಕಾಯಕ್ಕೆ ಇಟ್ಕೊಂಡೆ. ನನಗೊಂದು ಸ್ವಲ್ಪ ಕಾಫಿ ಕುಡಿಯೋ ಹುಚ್ಚು ಜಾಸ್ತಿ. ಇನ್ನು ಕಾಫಿ ಅಷ್ಟರಲ್ಲಿ ಇದೆಲ್ಲ ಆಗೋಷ್ಟರಲ್ಲಿ ಅವ್ರನ್ನ ಕಳಿಸಾದ್ಮೇಲೆ ಒಂದು ಲೋಟ ಕಾಫಿ ಕುಡಿಯೋಣ, ಅಷ್ಟರಲ್ಲಿ ಹಾಲು ಚೆನ್ನಾಗಿ ಕಾದಿರುತ್ತೆ ಅಂತ ಹೇಳಿಬಿಟ್ಟು ಹಾಲು ಕಾಯಕ್ಕೆ ಇಟ್ಕೊಂಡೆ. ಈ ಹಾಲನ್ನ ನಾನು ಕೆನೆ ತೆಗೆದಿಟ್ಕೊತೀನಿ. ಒಂದು 15 ದಿವ್ಸಕ್ಕೊಂದ್ಸರಿ ಕೆನೆ ತೆಗೆದಿಟ್ಟಿರೋದನ್ನು ತುಪ್ಪ ಮಾಡ್ಕೊತೀನಿ ಮನೇಲೇ. ಇನ್ನು ಅವ್ರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಒಟ್ಟಲ್ಲಿ ಇವತ್ತು ಚೆನ್ನಾಗಿತ್ತು ಟೊಮೆಟೊ ಬಾತ್ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳಿಬ್ರೂ ಬಾಕ್ಸ್ ಖಾಲಿ ಮಾಡ್ಕೊಂಡು ಬಂದಿದ್ದರು. ಇನ್ನು ಮಖಾನ ಫ್ರೈ ಮಾಡಿದ್ನಲ್ಲ ಅದು ಹಾಕ್ಕೋತಾ ಇದ್ದೀನಿ. ನನ್ನ ಮಗಳು ಇದೆಲ್ಲ ತಿಂತಾ ಇರಲಿಲ್ಲ. ಇವಾಗ ಹೇಳಿ ತಿನ್ನಿಸ್ತೀವಿ, ತಿನ್ನಬೇಕಮ್ಮ ಇದೆಲ್ಲ ಅಂಥೇಳಿ. ಅವಳಿಗೆ ಈ ಥರದ್ದೆಲ್ಲ ಇಷ್ಟ ಆಗ್ತಿರಲಿಲ್ಲ. ಇವಾಗ ಸ್ವಲ್ಪ ಬೈದು ತಿನ್ನಿಸ್ತೀವಿ. ಲಾಸ್ಟ್ ಟೈಮ್ ಅವಳಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡೋದಾಗ ಅವರು ಹೇಳಿದರು, ನೀನು ಜಾಸ್ತಿ ಮೊಟ್ಟೆ ತಿನ್ನಬೇಕು, ಡ್ರೈ ಫ್ರೂಟ್ಸ್ಗಳೆಲ್ಲ ತಿನ್ನಬೇಕು ಅಂತ. ಅವ್ರು ಹೇಳಿದ್ಮೇಲೆ ಇವಾಗ ಸ್ವಲ್ಪ ಎಲ್ಲ ತಿಂತಾಳೆ. ಮೊಟ್ಟೆನೂ ಅಷ್ಟೇ, ಅವಳಿಗೆ ಮೊಟ್ಟೆ ಅಂದ್ರೇ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ಮೊಟ್ಟೆ ತಿಂತಾಳೆ. ನೋಡಿ ಟೊಮೆಟೊ ಬಾತ್ ಎಷ್ಟು ಚೆನ್ನಾಗಾಗಿತ್ತು, ಒಂಥರ ಕಲರ್ಫುಲ್ಲಾಗಿತ್ತು ಟೊಮೆಟೊ ಬಾತು. ಈ ಮಕ್ಳುಗಳಿಗೆ ಏನಂದರೆ ಅವ್ರಿಗೇನು ತರಕಾರಿ ಸಿಗಬಾರ್ದು, ಅವಾಗ ಇಷ್ಟ ಆಗುತ್ತೆ. ಅದರಲ್ಲೂ ಕೊತ್ತಂಬರಿ ಸೊಪ್ಪು ಸಿಗಬಾರ್ದು, ಆ ಥರ ಇದ್ರೇ ಈ ಮಕ್ಕಳು ಖಾಲಿ ಮಾಡ್ತವೆ. ನಮ್ಮ ಮನೇಲಿ ಸ್ವಲ್ಪ ರೈಸ್ ಐಟಮ್ಮು ಹಂಗೆ ಹಿಂಗೆ ಅಂತಾಳೆ. ಚಪಾತಿ ದೋಸೆ ಅಂದರೆ ಚೆನ್ನಾಗಿ ಖಾಲಿ ಮಾಡ್ತಾಳೆ. ಇವನಿಗೆ ರೈಸ್ ಐಟಮ್ ಇಷ್ಟ, ಅವಳಿಗೆ ಚಪಾತಿ ದೋಸೆ ಈ ಥರ ಇಷ್ಟ. ಇವನು ರೈಸ್ ಐಟಮ್ ಹಾಕಿದ್ರೆ ಖಾಲಿ ಮಾಡ್ಕೊಂಬರ್ತಾನೆ, ಅವಳು ಚಪಾತಿ ದೋಸೆ ಹಾಕಿದ್ರೆ ಖಾಲಿ ಮಾಡ್ಕೊಂಬರ್ತಾಳೆ. ಆ ಥರ ಒಂದು ಸ್ವಲ್ಪನಾದ್ರೂ ಒಂದು ದಿನಕ್ಕೆ ಬಾಕ್ಸಲ್ಲಿ ಉಳಿಸ್ಕೊಂಡು ಬಂದಿರ್ತಾರೆ. ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇನ್ನು ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಇನ್ನು ಡೈಲಿ ನಾನೇ ತಿನ್ನಿಸೋದು ಅವಳಿಗೆ. ಬೆಳಗ್ಗೆ ಹೊತ್ತು ರೆಡಿ ಎಲ್ಲ ಮಾಡಿಬಿಟ್ಟು ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ತಲೆ ಬಾಚಿಬಿಟ್ರೆ ಅವಳು ಹೊರಡ್ತಾಳೆ ಅಂತ. ಇನ್ನು ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಹಾಲೆಲ್ಲ ಚೆನ್ನಾಗಿ ಕಾಯ್ದಿತ್ತು, ಅದೆಲ್ಲ ಮುಚ್ಚಿಟ್ಟು ಇವಾಗ ನಾನೊಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ನಮ್ಮ ಮನೆಯವರು ಬಂದರು. ಇನ್ನು ಸ್ವಲ್ಪ ಹಣ್ಣೆಲ್ಲ ತೊಗೊಂಬಂದಿದ್ರು ಖಾಲಿಯಾಗಿತ್ತಂತ. ಇನ್ನು ಸ್ಕೂಲಿಂದ ಸಂಜೆ ಬಂದರೆ ಒಂದೊಂದು ಲೋಟ ಜ್ಯೂಸ್ ಮಾಡಿಕೊಡ್ತೀನಿ. ಆ್ಯಪಲ್ ಜ್ಯೂಸು, ದಾಳಿಂಬೆ ಜ್ಯೂಸ್ ಮಾಡಿಕೊಡ್ತೀನಿ, ಕುಡಿತಾರೆ. ಅವರು ಹಾಲು ಟೀ ಕಾಫಿ ಈ ಥರದ್ದೇನು ಕುಡಿಯಲ್ವಲ್ಲ, ಅದಕ್ಕೆ ಸಂಜೆ ಟೈಮು ಒಂದೊಂದು ದಿವಸ ಊಟ ಮಾಡ್ತಾರಲ್ವ, ಒಂದೊಂದು ದಿವಸ ಊಟ ಮಾಡದೇ ಇರೋ ದಿವಸ ಈ ಥರ ಜ್ಯೂಸ್ ಏನಾದರೂ ಮಾಡ್ಕೊಡೋಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ದಾಳಿಂಬೆ ಹಣ್ಣು ಆ್ಯಪಲ್ ಎಲ್ಲ ತಂದಿದ್ರು. ಇನ್ನು ಅದೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಸ್ನ್ಯಾಕ್ಸ್ಗಂತ ಸ್ವೀಟ್ಸ್ ತಂದಿದ್ದರು. ಇದು ಒಂಥರ ಸ್ವೀಟ್ಸ್ ಚೆನ್ನಾಗಿರುತ್ತೆ. ಇದು ಬಿಸ್ಕೆಟ್ ತಂದಿದ್ದರು, ಸಾಲ್ಟ್ ಬಿಸ್ಕೆಟು. ನನ್ನ ಮಗಳಿಗೆ ಇಷ್ಟ ಅದು ಬಿಸ್ಕೆಟು. ಇದು ಒಂಥರ ಸ್ವೀಟು. ಇದು ಬಿಸಿ ಮಾಡ್ತಾ ಇದ್ರಂತೆ. ನಮ್ಮ ಮನೆಯವರು ಪಾಳ್ಯ ಕಡೆಯಿಂದ ಬರ್ತಾರಲ್ಲ, ಆ ಕಡೆಯಿಂದ ತೊಗೊಂಬರ್ತಾರೆ. ಇದ್ರ ಒಳಗಡೆ ಖವ್ವ ಇರುತ್ತೆ, ಒಂಥರ ಸ್ವೀಟ್ ಚೆನ್ನಾಗಿರುತ್ತೆ. ಇನ್ನು ಅದೆಲ್ಲ ಎತ್ತಿಡ್ತಾ ಇದ್ದೀನಿ. ಇದು ಸಾಲ್ಟ್ ಬಿಸ್ಕೆಟು ರಸ್ಕು ಈ ಥರದ್ದೆಲ್ಲ ತೊಗೊಂಬಂದಿದ್ರು, ಅದನ್ನು ಎಲ್ಲ ಎತ್ತಿಟ್ಕೊಂಡೆ. ಇವಾಗ ಪಾಯಸ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ, ಹೆಸ್ರುಬೇಳೆ ಪಾಯಸ. ನಾನು ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಇವಾಗ ಹೆಸ್ರುಬೇಳೆ ಪಾಯಸ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಇವಾಗ ಒಂದು ಲೋಟ ಆ್ಯಪಲ್ ಜ್ಯೂಸ್ ಮಾಡಿದೆ ಕುಡಿಯೋಣ ಅಂತ ಹೇಳ್ಬಿಟ್ಟು. ಹೆಂಗೂ ಉಪವಾಸ ಇದ್ದೀನಲ್ಲ, ಅದಕ್ಕೋಸ್ಕರ ಆ್ಯಪಲ್ ಜ್ಯೂಸ್ ಮಾಡಿದೆ. ಉಪವಾಸ ಅಂದರೆ ಪೂರ್ತಿ ಉಪವಾಸ ಏನಲ್ಲ, ಮಾಮೂಲಿ ಜ್ಯೂಸು ಕಾಫಿ ಈ ಥರ ಕುಡ್ಕೊಂಡು. ಉಪವಾಸ ಅಂದರೆ ಪೂರ್ತಿ ಏನು ತಿಂದೆ ಏನೂ ಇಲ್ಲ, ಬರೀ ರೈಸ್ ಐಟಮು ಚಪಾತಿ ಅಂಥವೆಲ್ಲ ಏನು ತಿಂದೆ, ಬರೀ ಜ್ಯೂಸು ಕಾಫಿ ಕುಡ್ಕೊಂಡು. ಇವಾಗ ನಾನು ಸಾಂಬಾರೆಲ್ಲ ಮಾಡಿ ಪಾಯಸ ಮಾಡಿ ವಡೆ ಎಲ್ಲ ಮಾಡಿದೆ. ಇನ್ನು ಇದನ್ನು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಊಟ ಮಾಡೋಣ ಅಂತ. ಇನ್ನು ಮಕ್ಕಳು ಬರ್ತಾರಲ್ಲ, ಮಾಡಿಟ್ಟಿರೋದ್ರ ಮೇಲೆ ಕೈ ಇಟ್ಬಿಡ್ತಾರೆ. ವಡೆ ಅಲ್ವಾ ಎತ್ಕೊಂಡು ತಿಂತಾರೆ ಅಂದ್ಬಿಟ್ಟು ದೇವ್ರಿಗಂತ ಸಪ್ರೇಟ್ ಎತ್ತಿಟ್ಟಿದ್ದೆ. ನಾನು ದೇವ್ರ ಮನೆ ಎಲ್ಲ ಜೋಡಿಸಿದ್ದೆ. ಇವಾಗ ಹೂವು ಇಟ್ಬಿಟ್ಟು ಪೂಜೆ ಮಾಡ್ಕೊತೀನಿ. ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಕೊಂಡ್ರೆ ನಾನು ಇಲ್ಲಿ ಏನು ಇಟ್ಟಿರ್ತೀನಿ ಊಟನ ಅದನ್ನೇ ತೊಗೊಂಡು ಊಟ ಮಾಡ್ತೀನಿ. ಇನ್ನು ಆಚೆನೂ ಅಷ್ಟೇ, ಆಚೆನೂ ದೀಪ ಹಚ್ಕೊಂಡು. ನನ್ನ ಮಗಳು ನೋಡ್ತಾ ಇದ್ಲು, ಅಮ್ಮ ಇದು ಬಿಸಿ ಇರುತ್ತಾ ಅಂತ. ಚಿಕ್ಕ ವಯಸ್ಸಲ್ಲಿ ಏನು ಮಾಡಿಲ್ಲ ಅಂದರೆ ಈ ಥರ ದೀಪ ಹಚ್ಚಿಟ್ಟಿದ್ದೆ, ಅದನ್ನು ಹೋಗಿ ಮೇಲ್ಗಡೆ ಗ್ಲಾಸ್ ಎತ್ತಿ ಕೆಳಗಡೆ ಬೀಳಿಸ್ಬಿಟ್ಲು. ಅವಳಿಗೆ ಸುಟ್ಬಿಡ್ತದು, ಅದನ್ನು ಟಪ್ ಅಂತ ಕೆಳಗಡೆ ಬಿಡಿಸಿದ್ದು. ಆವತ್ತಿಂದ ಅದು ಮುಟ್ಟೋಕ್ಕೆ ಇದು ಮಾಡ್ತಾಳೆ, ಭಯ ಅವಳಿಗೆ ಮುಟ್ಟೋಕ್ಕೆ. ಈ ಬಿಸಿ ಇಲ್ಲ ಮುಟ್ಟಮ್ಮ ಅಂತ ಇದೆ, ಇಲ್ಲ ಬಿಸಿ ಇದೆ ಅಂತ ನೋಡ್ತಾ ಇದ್ಲು, ಬಿಸಿ ಇದೆ ಅಲ್ವಾ ಅಂತ. ಇನ್ನು ಆಚೆ ಎಲ್ಲ ದೀಪ ಹಚ್ಚಿ ಇನ್ನು ಮನೆ ಒಳಗಡೆನೂ ಪೂಜೆ ಮಾಡಿಕೊಂಡೆ.
ನಾನು ಅಷ್ಟರಲ್ಲಿ ಮಕ್ಕಳು ಎಲ್ಲ ಬಂದಿದ್ರಲ್ಲ, ಪೂಜೆ ಎಲ್ಲ ಮಾಡ್ಕೊಂಡ್ವಿ, ಊಟ ಮಾಡಿಕೊಂಡೆ. ನಾನು ಊಟ ಮಾಡೋ ಅಷ್ಟರಲ್ಲಿ 4 ಗಂಟೆ ಆಗೋಗಿತ್ತು. ಇನ್ನು ನೋಡಿ ದೇವರಿಗೆ ಇಷ್ಟಿಡ್ತೀನಿ. ನಾನು ಇದನ್ನೇ ತೊಗೊಂಡು ಊಟ ಮಾಡ್ಕೊತೀನಿ. ಸ್ವಲ್ಪನೇ ಅನ್ನ ಹಾಕಿದ್ದೀನಿ. ಪಾಯಸ, ವಡೆ, ಸಾಂಬಾರು, ಅನ್ನ ಅಷ್ಟೇ, ಏನೂ ಜಾಸ್ತಿ ಮಾಡಿಲ್ಲ. ನಮ್ಮಮ್ಮ ಮನೆ ಕಡೆ ಎಲ್ಲ ಹಿಂಗೇ ಮಾಡ್ತಾರೆ. 4 ವಾರದಲ್ಲಿ ಯಾವತ್ತಾದ್ರೂ 1 ವಾರ ಮಾಡಿ ಈ ಥರ ದೇವ್ರಿಗೆ ಇಟ್ಬಿಟ್ಟು ಊಟ ಮಾಡ್ತೀವಿ. ನಾನು ಲಾಸ್ಟ್ ವಾರ ಮಾಡೋಣ ಅಂದ್ಕೊಂಡಿದ್ದೆ, ಲಾಸ್ಟ್ ವಾರನೇ ಮಾಡಿಕೊಂಡೆ. ಇನ್ನು ಸಂಜೆ ಎಲ್ಲ ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನನ್ನ ಮಗ ಅವನು ಒಂದು ಸ್ವಲ್ಪ ಓದ್ಕೋತೀನಮ್ಮ, ಲೇಟಾಗಿ ಹೋಗೋಣ, ಒಂದು 6:30 ಹಂಗೆ ಹೋಗೋಣ, ಸ್ವಲ್ಪ ಓದೈತೆ ಓದ್ಕೊಂಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅವನು ಓದ್ಕೊತಾ ಇದ್ದ. ನನ್ನ ಮಗಳೂ ಇವತ್ತು ಟ್ಯೂಷನ್ಗೆ ಹೋಗಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹೋಗಲಿಲ್ಲ ದೇವಸ್ಥಾನಕ್ಕೆ. ನಾನು ಅಷ್ಟರಲ್ಲಿ ಊಟ ಮಾಡಿಕೊಂಡೆ. ನಾನು ಒಟ್ಟಿನಲ್ಲಿ ಊಟ ಮಾಡೋ ಅಷ್ಟರಲ್ಲೇ ಆಗಲೇ 6 ಗಂಟೆ ಆಗಿತ್ತು. ಅಷ್ಟೊತ್ತಾಯಿತು ನಾನು ಪೂಜೆ ಎಲ್ಲ ಮಾಡಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಬಿಟ್ಟು ವಾಪಸ್ ಬಂದ್ವಿ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ನಮ್ಮ ಮನೆಯಲ್ಲಿ ಕಾರ್ತಿಕ್ ಸೋಮವಾರ ಲಾಸ್ಟ್ ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.